ವಿಸ್ಡಮ್ ಶಾಲೆ ಮೇಲೆ ರಾಜಕಾಲುವೆ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ತೆರವು ಮೊದಲೇ ಬೇರೆ ಕಟ್ಟಡ ಕಟ್ಟೋದಕ್ಕೆ ಅಲ್ಲಿ ಅನುಮತಿ ನೀಡಲಾಗಿತ್ತಂತೆ 2021ರಲ್ಲಿ ವಿಸ್ಡಮ್ ಶಾಲೆ ಮತ್ತೊಂದು ಕಟ್ಟಡ ಕಟ್ಟೋದಕ್ಕೆ ಅನುಮತಿಯಾಗಿದೆ. ಬಿಬಿಎಂಪಿಯ ನಿರ್ಲಕ್ಷ್ಯವೋ ಅಥವಾ ಬೇಜವಾಬ್ದಾರಿತನವೋ ಇದು ಅನ್ನೋ ಪ್ರಶ್ನೆ. ಯಲಹಂಕದಲ್ಲಿರುವ ವಿಸ್ಡಮ್ ಮೌಂಟ್ ಫೋರ್ಟ್ ಶಾಲೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರ ಪಾಲಿಕೆಯ ಅಧಿಕಾರಿಗಳು ಅಂತ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಿಸ್ಡಮ್ ಶಾಲೆಯ ಆ ಕಾಂಪೌಂಡ್ ಏನಿದೆ ಅದು ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ. ಈ ವಿಚಾರ ಮೊದಲೇ ಗೊತ್ತಿರಲಿಲ್ಲ ಅಂತಲ್ಲ, ವಿಚಾರ ಗೊತ್ತಿದ್ರೂ ಕೂಡ ಹೀಗಾಗಿದ್ಯಾಕೆ ಅನ್ನೋ ಪ್ರಶ್ನೆ ಈ ಹಿಂದೆ ಕಾಡ್ತಾ ಇತ್ತು. ಆದ್ರೆ ಈಗ ಒತ್ತುವರಿ ತೆರವು ಮೊದಲೇ ಬೇರೆ ಕಟ್ಟಡ ಕಟ್ಟೋದಕ್ಕೆ ಅಲ್ಲಿ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಅಕ್ರಮದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 2021ರಲ್ಲಿ ವಿಸ್ಡಮ್ ಶಾಲೆ ಮತ್ತೊಂದು ಕಟ್ಟಡ ಕಟ್ಟೋದಕ್ಕೆ ಅನುಮತಿಯನ್ನ ಕೊಟ್ಟಿತಂತೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಸಂದೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸಂದೇಶ್, ವಿಸ್ಡಮ್ ಒತ್ತುವರಿ ಕರ್ಮಕಾಂಡ ಮುಗಿಯೋ ಲಕ್ಷಣ ಕಂಡು ಬರ್ತಾ ಇಲ್ಲ, ಒಂದಾದ ನಂತರ ಒಂದು ಅಕ್ರಮ ಅಲ್ಲಿ ಬಯಲಿಗೆ ಬರ್ತಾನೆ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ನಮ್ಮ ಪ್ರತಿನಿಧಿ ಸಂದೇಶ್ನ. ಬಿಬಿಎಂಪಿಯ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನದಿಂದ ಈ ರೀತಿ ಆಗಿದೆಯಾ ಅಥವಾ ಇನ್ಯಾರಿಗೋ ಲಾಭ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿದ್ರಾ? ಯಲಹಂಕದಲ್ಲಿರುವ ವಿಸ್ಡಮ್ ಮೌಂಟ್ ಫೋರ್ಟ್ ಶಾಲೆ ಇದು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈ ಕ್ರಮಕ್ಕೇನಾದರೂ ಮುಂದಾದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ರಾಜಕಾಲುವೆ ಮೇಲೆ ಕಟ್ಟಡಗಳನ್ನು ಒತ್ತುವರಿ ಮಾಡುವಂತಹ ವಿಚಾರ ಬಂದಾಗ ಸಣ್ಣ ಪುಟ್ಟ ಮನೆಗಳು ಈ ಹಿಂದೆ ಡೆಮಾಲಿಷ್ ಆಗಿರೋದನ್ನ, ಅದನ್ನ ಒತ್ತುವರಿ ತೆರವು ಕಾರ್ಯ ಆಗಿರೋದನ್ನ ನಾವು ಗಮನಿಸಿದ್ವಿ. ಆದರೆ ಯಾರಿಗೆಲ್ಲ ಅವಕಾಶ ಇದೆಯೋ ಅವ್ರಿಗೆ ಫೈನ್ ಕಟ್ಕೊಂಡು ಅದನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕೂ ಕೂಡ ಗೌರ್ಮೆಂಟ್ ಅವಕಾಶ ಮಾಡಿಕೊಡ್ತು. ಆದರೆ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರ ಹಿಂದೆನೇ ಗೊತ್ತಿರುತ್ತೆ. ಈ ಒಂದು ಶಾಲೆಯಿಂದ ಅಕ್ಕಪಕ್ಕದ ಏರಿಯಾದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಆ ಭಾಗದ ಜನ ಸಂಕಷ್ಟವನ್ನ ಮಳೆ ಬಂದಾಗ ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಈ ವಲಯಕ್ಕೆ, ಈ ಝೋನಿಗೆ ಸಂಬಂಧಪಟ್ಟಿರುವ ಅಧಿಕಾರಿಗಳು ಏನ್ ಮಾಡ್ತಿರ್ತಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ವಿಸ್ಡಮ್ ಶಾಲೆಯ ಮತ್ತೊಂದು ಹೊಸ ಆರೋಪ, 2021ರಲ್ಲಿ ವಿಸ್ಡಮ್ ಶಾಲೆ ಮತ್ತೊಂದು ಕಟ್ಟಡ ಕಟ್ಟೋದಕ್ಕೆ ಅನುಮತಿ ನೀಡಲಾಗಿತ್ತು ಬಿಬಿಎಂಪಿಯಿಂದ ಅಂತ. ಯಾಕೆ ಇಷ್ಟೆಲ್ಲ ಆರೋಪಗಳನ್ನ ಹೊತ್ತು ಈಗಲೂ ಹಾಗೆ ಇದೆ? ಯಾಕಿದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಲಿಲ್ಲ? ಸಭಾ, ಇದು ಅಧಿಕಾರಿಗಳ ನಿರ್ಲಕ್ಷ್ಯತನವೋ ಅಥವಾ ಬೇಜವಾಬ್ದಾರಿತನವೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಟ್ಟಡ ಅಥವಾ ಒಂದು ಶಾಲೆ ಇಲ್ಲಿದೆ ರಾಜಕಾಲುವೆ ಒತ್ತುವರಿ ಮಾಡಿದೆ ಅಂತ ಗೊತ್ತಾದ ನಂತರವೂ ಕೂಡ ಇವರು ಮತ್ತೊಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕಂದ್ರೆ ಈ ಎನ್ಕ್ರೋಚ್ಮೆಂಟ್ ಲಿಸ್ಟ್ನಲ್ಲಿ, ಅಂದ್ರೆ ಬಿಬಿಎಂಪಿ ಎನ್ಕ್ರೋಚ್ಮೆಂಟ್ ಲಿಸ್ಟ್ನಲ್ಲಿ ಬಂದ ನಂತರ ಮತ್ತೆ ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇದು ಅಧಿಕಾರಿಗಳ ಬೇಜವಾಬ್ದಾರಿತನವೋ ಅಥವಾ ನಿರ್ಲಕ್ಷ್ಯವೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನಮ್ಮ ಬಳಿ ಇರುವಂತಹ ಒಂದು ಬಿಬಿಎಂಪಿ ಲೀಸ್ಟ್ ಅನ್ನು ಕೂಡ ಗಮನಿಸಬಹುದು. ಇಲ್ಲಿ ಈ ವಿಸ್ಡಮ್ ಮೌಂಟ್ ಫೋರ್ಟ್ ಇಂಟರ್ನ್ಯಾಷನಲ್ ಶಾಲೆಗೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ 2021 ಆಗಸ್ಟ್ನಲ್ಲಿ ಗ್ರೌಂಡ್ ಪ್ಲೇಸ್ 1ಗೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಅಲ್ಲಿಯ ಝೋನಲ್ ಅಧಿಕಾರಿಗಳು ಕೊಟ್ಟಿರುವಂತಹ ಅನುಮತಿ. ಆದರೆ ಇದಕ್ಕೂ ಮುಂಚೆಯೇ ಇಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆಗಸ್ಟ್ 2021ಕ್ಕೂ ಮುಂಚೆಯೇ ಇಲ್ಲಿ ಯುವರ್ ಸರ್ವೆ ಹ್ಯಾಸ್ ಬೀನ್ ನೋಟಿಫೈಡ್ ಬೈ ಬಿಬಿಎಂಪಿ ಫಾರ್ ಎನ್ಕ್ರೋಚ್ಮೆಂಟ್ ಅಂತ. ಅಂದರೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗುತ್ತೆ ಎನ್ಕ್ರೋಚ್ಮೆಂಟ್ ಆದ ನಂತರ ಇವರು ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಬಿಬಿಎಂಪಿಯನ್ನ ಅಪ್ಗ್ರೇಡ್ ಮಾಡಿ ಈಗಾಗಲೇ ಗ್ರೇಟರ್ ಬೆಂಗಳೂರನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಸರ್ಕಾರ ಅಧಿಕಾರಿಗಳನ್ನ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಜನರ ಸಮಸ್ಯೆಗೆ ಅಥವಾ ಜನರಿಗೆ ಆಗ್ತಿರುವಂತಹ ಸಮಸ್ಯೆಗೆ ಕಾರಣ ಏನಿದೆ ಆ ಕಾರಣವನ್ನ ಅಥವಾ ಆ ಸಮಸ್ಯೆಯನ್ನ ಸರಿಪಡಿಸುವಂತ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಇದಕ್ಕೆ ಸರ್ಕಾರ ಇನಿಷಿಯೇಟಿವ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಕಂಪ್ಲೀಟ್ ಈ ಎನ್ಕ್ರೋಚ್ಮೆಂಟ್ ಏನಿದೆ
ಏನಿದೆ ಅದರಲ್ಲೂ ಕೂಡ ಯಲಹಂಕದ ತಿರುಮೇನಹಳ್ಳಿಯ ಸರ್ವೆ ನಂಬರ್ 103 ಹಾಗೆ 104ರಲ್ಲಿರುವಂತಹ ಈ ಒಂದು ವಿಸ್ಡಮ್ ಶಾಲೆ ಏನಿದೆ ಇದು ಕಂಪ್ಲೀಟ್ ಆಗಿ ರಾಜಕಾಲುವೆಯನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ರಾಜಕಾಲುವೆಯನ್ನ ಮಣ್ಣು ಹಾಕಿ ಮುಚ್ಚಿರೋದ್ರಿಂದ ನೀರು ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರು ಏನು ಹರಿಬೇಕಾಗಿತ್ತು ಅದು ತಿರುಮೇನಹಳ್ಳಿ ಕೆರೆಗೆ ಹೋಗಬೇಕಾಗುತ್ತೆ. ಆದ್ರೆ ತಿರುಮೇನಹಳ್ಳಿ ಕೆರೆಗೆ ಹೋಗೋದಕ್ಕೆ ಅಲ್ಲಿ ನೀರು ಹಾಕ್ತಾ ಇಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. BBMP ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಮೊದಲು ಬಗೆಹರಿಸಬೇಕು. ಅವರು ಮೊದಲು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಗ್ರೇಟರ್ ಬ್ಯಾಂಗ್ಳೂರ್ ಈಗಾಗಲೇ ಏನು ಗ್ರೇಟರ್ ಬ್ಯಾಂಗ್ಳೂರು ಈಗ BBMP ಗ್ರೇಟರ್ ಬ್ಯಾಂಗ್ಳೂರ್ ಆಗಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಅಧಿಕಾರಿಗಳು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಜನರ ಸಮಸ್ಯೆಯನ್ನ ಮೊದಲು ಬಗೆಹರಿಸಬೇಕಾಗುತ್ತೆ. ಈಗಾಗಲೇ ಮಾನ್ಸೂನ್ ಕೂಡ ಬರೋದ್ರಿಂದ ಅಲ್ಲಿ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಹಾಗಾಗಿ ಇಲ್ಲಿ ಮೊದಲಿಗೆ ಅಧಿಕಾರಿಗಳು ಈ ಒಂದು ಸಮಸ್ಯೆಯನ್ನ ಅಥವಾ ಈ ಎನ್ಕರೇಜ್ಮೆಂಟ್ ಅನ್ನ ಒತ್ತುವರಿ ಏನಿದೆ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅದನ್ನ ತೆರವು ಮಾಡೋವರೆಗೂ ಕೂಡ ಇದರ ಇನಿಷಿಯೇಟಿವ್ ಅನ್ನ ನಾವು ತೆಗೆದುಕೊಳ್ತೀವಿ. ಅಂದ್ರೆ ಯಾವೆಲ್ಲ ಕಡೆಗಳಲ್ಲಿ ಒತ್ತುವರಿ ಆಗಿರುತ್ತೆ ಅದನ್ನ ತೆರವು ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೆಲ್ಲದರಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇರೋದು ಜನರು. ಹಾಗಾಗಿ BBMP ಅಧಿಕಾರಿಗಳು ನಮ್ಗೇನು ಸಮಸ್ಯೆ ಆಗುತ್ತೆ, ಜನರಿಗೆ ತಾನೇ ಸಮಸ್ಯೆ ಆಗ್ತಾ ಇರೋದು ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾರೋ ಏನೋ ಅವರನ್ನ ಎಚ್ಚರಿಸುವಂತ ಕೆಲಸವನ್ನ ನಾವು ಕೂಡ ಮಾಡ್ತೀವಿ. ಜೊತೆಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗಲೇ ಮೀಟಿಂಗ್ ಅನ್ನ ಕರೆದು ಅವ್ರಿಗೂ ಕೂಡ ಏನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡುವಂತ ಕೆಲಸವನ್ನ ಅಥವಾ ವಾರ್ನಿಂಗ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇಷ್ಟು ನಿರ್ಲಕ್ಷ್ಯತನವನ್ನ ಏನ್ ತೋರಿದ್ದಾರೆ, ಎನ್ಕ್ರೋಚ್ಮೆಂಟ್ ಆದ ಬಳಿಕ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಇವರು ಏನು ಅನುಮತಿಯನ್ನ ಕೊಟ್ಟಿದ್ದಾರೆ, ಈ ಒಂದು ನಿರ್ಲಕ್ಷ್ಯತನ ಅಥವಾ ಬೇಜವಾಬ್ದಾರಿತನಕ್ಕೆ ಉತ್ತರವನ್ನ ಯಾರು ಕೊಡಬೇಕು ಅಂದ್ರೆ ಈ ಅಪ್ಗ್ರೇಡ್ ಅನ್ನ ಮಾಡೋಕೆ ಏನು ಹೊರಟಿದ್ದಾರೆ ಅದಕ್ಕೂ ಮುಂಚೆ ಸರ್ಕಾರದವರು ಅಧಿಕಾರಿಗಳನ್ನ ಅಪ್ಗ್ರೇಡ್ ಮಾಡಬೇಕು. ಜನರ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಈ ಮೊದಲು ಈ ಎನ್ಕ್ರೋಚ್ಮೆಂಟ್ ಅನ್ನ ಅಥವಾ ಈ ಒತ್ತುವರಿಯನ್ನ ತೆರವು ಮಾಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ತೆರವು ಮಾಡಿಸೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.